ಮಾಡದ ಕೆಲಸ ನಾಳೆಯ ಚಿಂತೆಯಾಗಿ ಬದಲಾಗುತ್ತದೆ. ವೆರಿ ಗುಡ್ ಮಾರ್ನಿಂಗ್. ಇದು ಫ್ರೈಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಬೆಳಗ್ಗೆ 5 ಗಂಟೆಗೆ ಎದ್ದೆ. ನೀವೆಲ್ಲರೂ ಓದೋದಕ್ಕೆ ಅಂತ ಎದ್ದೇಳ್ತಾ ಇದ್ದೀರಾ, ಬಟ್ ನಾನು ಓದೋರಿಗೋಸ್ಕರ ಎದ್ದೇಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ತಿಂಡಿಗೆ ಚಪಾತಿ ಹಾಗೆ ಬೀಟ್ರೂಟ್ ಪಲ್ಯ ಮಾಡಿ ಸಾನಿ ಬಾಕ್ಸ್ ರೆಡಿ ಮಾಡಿ ಸಾನಿಗೆ ತಿಂಡಿನೂ ಕೊಟ್ಟು ಅವಳನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ವಾಪಸ್ ಮನೆಗೆ ಬಂದೆ. ಬಂದ ತಕ್ಷಣ ಅಮ್ಮಂಗೆ ತಿಂಡಿ ಹಾಕೊಟ್ಟು ನನ್ನ ಕೆಲ್ಸಕ್ಕೆ ಅಂತ ಕೂತ್ಕೊಂಡೆ. ನಿನ್ನೆ ವ್ಲಾಗಲ್ಲಿ ಎಲ್ಲರದು ಒಂದೇ ಕಮೆಂಟ್, ಯಾವ್ದದು ಫ್ರೀ ಕೋರ್ಸ್ ನಮಗೂ ತಿಳಿಸ್ಕೊಡಿ ಅಂತ. ಸೊ ಅದಕ್ಕೋಸ್ಕರ ನಿಮ್ಗಳಿಗೋಸ್ಕರ ಅಂತಾನೆ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನಾನು ಲಿಂಕ್ ನ ಅಪ್ಲೋಡ್ ಮಾಡಿದೀನಿ. ಆ ಪೋಸ್ಟ್ ನ ಚೆಕ್ ಮಾಡಿ ಅಂಡ್ ಜಾಯ್ನ್ ಆಗಿ ಕೋರ್ಸ್ ನ ಕಂಪ್ಲೀಟ್ ಮಾಡಿ ಸರ್ಟಿಫಿಕೇಟ್ ನ ನಿಮ್ದಾಗಿಸ್ಕೊಳ್ಳಿ. ಇವತ್ತು ಎಷ್ಟಾಗುತ್ತೋ ಅಷ್ಟು ಕ್ಲಾಸ್ ನ ಅಟೆಂಡ್ ಮಾಡಿ ಸಂಜೆ ಟ್ಯೂಷನ್ ನ ಮುಗಿಸಿ ನಾನು ಸಾನಿ ಹೊರಟಿದ್ದು JC ಕಾಲೇಜ್ ಕಡೆಗೆ. ಯಾಕೆ ಅಂದ್ರೆ ಹೊಸದಾಗಿ ಸ್ನಾಕ್ಸ್ ಆನ್ ವೀಲ್ಸ್ ಅಂತ ಕಾರ್ಟ್ ಓಪನ್ ಮಾಡಿದ್ದಾರೆ. ಯಾರು ಅಂದ್ರೆ ನನ್ನ ಫ್ರೆಂಡ್ ಅವರ ತಮ್ಮ. ಅಂಡ್ ಖಂಡಿತವಾಗ್ಲೂ ಇದು ಪ್ರಮೋಷನ್ ವಿಡಿಯೋ ಹೌದು. ಯಾಕಂದ್ರೆ ಯಾರೋ ಒಬ್ರು ಸ್ಟಡೀಸ್ ಡಿಸ್ಕಂಟಿನ್ಯೂ ಆಯ್ತು ಅಂತ ಕೊರ್ಗೋದ್ ಬಿಟ್ಟು ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಏನೋ ಹೊಸದಾಗಿ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ನಾವು ಸಪೋರ್ಟ್ ಮಾಡೋಣ. ಹಾಗೆ ನೀವು ಕೂಡ ಟೇಸ್ಟ್ ಮಾಡಿ ಟ್ರೈ ಮಾಡಿ, ಇಷ್ಟ ಆದ್ರೆ ಮತ್ತೆ ಮತ್ತೆ ವಿಸಿಟ್ ಮಾಡಿ. ಮತ್ತೆ ಹೇಳ್ತಾ ಇದೀನಿ, ಲೊಕೇಶನ್ ಬಂದು JC ಕಾಲೇಜ್ ಹತ್ರ. ನಾವಲ್ಲಿ ಟ್ರೈ ಮಾಡಿದ್ದು ಆಲೂ ಟಿಕ್ಕಿ ಬರ್ಗರ್, ಚಿಲ್ಲಿ ಚೀಸ್ ಸ್ಯಾಂಡ್ವಿಚ್ ಹಾಗೆ ವಡಾಪಾವ್ ಅಂತೂ ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಬಿಕಾಸ್ ಅದರಲ್ಲಿ ಅವ್ರ ಅಮ್ಮ ಅವರ ಸೀಕ್ರೆಟ್ ರೆಸಿಪಿನ ಯೂಸ್ ಮಾಡಿದ್ದಾರೆ. ಅಂಡ್ ಫ್ರೆಂಚ್ ಫ್ರೈಸ್ ಕೂಡ ಅಲ್ಲೇ ಕೂತು ತಿನ್ನೋದಕ್ಕೆ ಬಂದವರು ಮನೆಗೆ ಕೂಡ ಪಾರ್ಸಲ್ ತಗೊಂಡು ಹೋಗ್ತಿದ್ದಾರೆ. ಹಾಗೆ ನಾವು ಕೂಡ ನಮ್ಮ ಅಮ್ಮ ಅವರಿಗೆ ಪಾರ್ಸಲ್ ತಗೊಂಡೋದ್ವಿ. ಇವತ್ತಿಗಿಷ್ಟೇ, ಮತ್ತೆ ಮುಂದೆ ಸಿಗೋಣ. ಅಲ್ಲಿ ತನಕ ಟಾಟಾ ಬಾಯ್.